ಕಳೆದ ವಿಜಯದಶಮಿಯಿಂದ ಇಲ್ಲಿಯವರೆಗೆ ಕರ್ನಾಟಕ ಮತ್ತು ದೇಶಾದ್ಯಂತ RSS ತನ್ನ 100 ವರ್ಷದ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದೆ. ಕಾರಣ ಇಷ್ಟೇ, RSS ಬಲಿಷ್ಠ ಆಯಿತು ಅಂದರೆ ನಮ್ಮ ಸೋಲು ನಿಶ್ಚಿತ ಅಂತ ತಿಳ್ಕೊಂಡು ಇವತ್ತು RSSಗೆ ಬ್ಯಾನ್ ಮಾಡುವಂತಹದ್ದು, RSS ಚಟುವಟಿಕೆ ಸರ್ಕಾರಿ ಜಾಗದಲ್ಲಿ ನಡಿಬಾರು ಅನ್ನುವಂತಹದ್ದು ಫರ್ಮಾನನ್ನು ಹೊರಡಿಸ್ತಾ ಇದ್ದಾರೆ. ಕೇವಲ ಹಿಂದೂ ಸಂಘಟನೆಗಳನ್ನು RSS ಗುರಿಯಾಗಿಸಿಕೊಂಡು ಅವುಗಳಿಗೆ ತೇಜೋವಧೆ ಮಾಡುವಂತಹ ಕೆಲಸ ಇಲ್ಲಿಯ ಮಂತ್ರಿಗಳು ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯವಾಗಿರುವಂಥದ್ದು. RSS ಕನಸಿನಲ್ಲಿ ಬರ್ತಾ ಇದೆ ಖರ್ಗೆ ಅವರಿಗೆ. ಹೀಗಾಗಿನೇ ಇವರು ಅವಸರದಿಂದ ಮುಖ್ಯಮಂತ್ರಿಗಳಿಗೆ ಲೆಟರ್ ಬರಿತಾ ಇದ್ದಾರೆ. ಇದೇ ಪತ್ರ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ರೈತರು ಬೆಳೆ ಹಾನಿಯಿಂದ ನೊಂದ್ಕೊಂಡಿದ್ದಾರೆ. ಅವರು ಚಿಂತೆ ಮಾಡ್ತಾ ಇದ್ದಾರೆ, ಇವ್ರಿಗೆ ತಕ್ಷಣ ಪರಿಹಾರ ನೀಡಿ ಅಂತೇಳಿ ಇವ್ರು ಲೆಟರ್ ಬರಲಿಲ್ಲ. ತಮಗೇನು ಬೇಕೋ, ತಮಗೇನು ಅವಶ್ಯಕತೆ ಇದೆಯೋ ಮತ್ತು ಮುಸ್ಲಿಮರಿಗೆ ಖುಷಿ ಪಡಿಸುವುದಕ್ಕೆ ಏನು ಮಾಡಬೇಕೋ ಅದನ್ನ ಇವತ್ತು ಇಲ್ಲಿಯ ಸಚಿವರು ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯವಾಗಿದೆ. ಇದಕ್ಕೆ ಇಲ್ಲಿಯ ಕರ್ನಾಟಕದ ಮುಖ್ಯಮಂತ್ರಿಗಳು ನಿರ್ಬಂಧ ಇರಬೇಕು. ಬಾಯ್ಕಟ್ RSS ಅಲ್ಲ, ಬಾಯ್ಕಟ್ ಮಂತ್ರಿಗಳು ಅಂತ ಹೇಳಿ ನೀವು ಫರ್ಮಾನ ಹೊರಡಿಸಬೇಕು. ನಿಮ್ಮ ಮಂತ್ರಿಗಳು ಬಾಯಿ ಮುಚ್ಕೊಂಡಿದ್ರೆ ರಾಜ್ಯ ಬಹಳ ಶಾಂತವಾಗಿರುತ್ತೆ. ರಾಜ್ಯ ಅಶಾಂತಿ ಆಗ್ಬೇಕಾದ್ರೆ ನಿಮ್ಮ ಮಂತ್ರಿಗಳಿಂದಲೇ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇವತ್ತು ನೋಡಿ, ಸರ್ಕಾರಿ ಶಾಲೆಯಲ್ಲಿ ನಾವು RSS ಚಟುವಟಿಕೆ ಮಾಡಕ್ ಬಿಡೋದಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಸರ್ಕಾರಿ ಶಾಲೆಯ ದುಸ್ಥಿತಿ ಏನಾಗಿದೆ ನೋಡ್ರಿ ಖರ್ಗೆ ಅವರೇ. ವಾಡಿಗೆ ಹೋಗ್ರಿ. ಶಾಲೆ ರಜೆ ಇದೆ ಅಂದ ಮಾತ್ರಕ್ಕೆ ಪ್ರಾಣ ಹಾನಿ ಆಗಿಲ್ಲ. ಅಕಸ್ಮಾತ್ ಶಾಲೆ ಇತ್ತು ಅಂದ್ರೆ ಶಿಕ್ಷಕರು ಮಕ್ಕಳ ಪ್ರಾಣ ಹಾನಿ ಆಗ್ತಿತ್ತು, ಅದಕ್ಕೆ ನೇರ ಹೊಣೆ ನೀವೇ ಆಗ್ತಿದ್ರಿ. ಇಂಥ ದುಸ್ಥಿತಿಯನ್ನ ಇಟ್ಕೊಂಡು ನಿಮ್ಮ ಕ್ಷೇತ್ರ, ನಿಮ್ಮ ಅಭಿವೃದ್ಧಿ ಮಾಡೋದು ಬಿಟ್ಟು AI ಸಂಸ್ಥೆಯನ್ನ ಕರ್ನಾಟಕದಿಂದ ವಿಶಾಖಪಟ್ಟಣಕ್ಕೆ ಬಿಟ್ಟುಕೊಟ್ರಿ. 30,000 40,000 ಕನ್ನಡಿಗ ಯುವಕರು ಉದ್ಯೋಗ ವಂಚಿತರನ್ನಾಗಿ ನೀವು ಮಾಡಿದಿರಿ. ಅಭಿವೃದ್ಧಿಯ ಮಾತುಗಳನ್ನಾಡದೆ ನೀವು